ಯಜಮಾನ್ರೆ, ಹೋಮ್ ಡ್ಯೂಟಿ ಮುಗಿದ ತಕ್ಷಣ ನಿಮ್ಮ ಡ್ಯೂಟಿ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಜಮಾನ್ರು ಅಂದರೆ ನಮ್ಗೊಂಥರ ನಾಚಿಕೆ ಆಗತ್ತಪ್ಪ. ಇವತ್ತು ಸಿಗಾಬಡಿ ಖುಷಿಯಾಗಿದ್ದೀನಿ ನಾನು, ಅದಕ್ಕೆ ಕುಡಿತಾ ಇದ್ದೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಕುಡಿತಾರೋ ನೀನು, ನಿನ್ನ ಕಿಡ್ನಿ, ನಿನ್ನ ಲಿವರು, ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳಿ? ಅದು ಸರಿ, ಏನದು ತುಂಬ ಖುಷಿಯಾಗಿರೋ ವಿಷಯ? ಅದಕ್ಕೆ ಈ ಮನೆಗೆ ಬರೀ ಸೊಸೆ ಆಗಲ್ಲ, ಈ ಮನೆಗೆ ಮಗಳಾಗಿ ಬಂದಿರೋದು. ನನಗೆ ನಮ್ಮಮ್ಮನೇ ವಾಪಸ್ ಬಂದಿರೋ ಹಾಗೆ ಫೀಲ್ ಆಗ್ತಿದೆ ಕಣೆ. ಒಳಗೆ ಏನೋ ಒಂಥರ ದುಃಖ, ಸಂತೋಷ ಹೋಗ್ತಿದೆ, ಏನೋ ಆಗ್ತಿದೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇದನ್ನು ನಾನು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ನಾನು ಮನುಷ್ಯ ಆಗಿ ಹುಟ್ಟಿರೋದು ವೇಸ್ಟ್. ಡಾಗ್ ಆಗಿ ಉಡ್ಬೇಕಾಗಿತ್ತಷ್ಟೇ. ಇಂಗ್ಲೀಷಲ್ಲಿ ನಿನಗೆ ಡಾಗ್ ಅಂದರೆ ಗೊತ್ತಾ? ಕನ್ನಡದಲ್ಲಿ? ಅದೇ 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 ಕನ್ನಡದಲ್ಲಿ ಡಾಗ್ ಅಂದರೆ ಗೊತ್ತಾ? ಬೆಕ್ಕು. ಅದಕ್ಕೆ ಹೇಳೋದು ಸ್ಕೂಲೆಲ್ಲ ಬಂಕ್ ಹಾಕ್ಬಾರ್ದು ಅಂತ. ಕನ್ನಡದಲ್ಲಿ ಡಾಗ್ ಅಂದರೆ ಮೇಕೆ ಅಂತ. ಕೃಷ್ಣ, ನೀನು ತುಂಬ ಒಳ್ಳೆಯವನ್ ಕಾಣು. ಒಂಥರ ತೆಂಗಿನಕಾಯಿ ಇದ್ದ ಹಾಗೆ, ಹೊರಗಿಂದ ಗಟ್ಟಿ ಆದರೆ ಒಳಗಡೆ ಸಿಹಿ ಕೊಬ್ಬರಿ. ನಾನು ಅದನ್ನೇ ವರ್ಷಗಟ್ಟಲೆಯಿಂದ ಬಡ್ಕೋತಿದ್ದೀನಿ. ಯಾರು ಕ್ಯಾರನೆ ಅಂತಿಲ್ಲ, ಬಂಡ್ರೋ ತುರ್ಕೊಳ್ರೋ ಅಂತೀನಿ. ಮಾತೇ ಕೇಳಲ್ಲ.